ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಸನ್ಮಾನ್ಯ ವಿಜೇಂದ್ರ ಅವರು ಪ್ರಾರಂಭ ಮಾಡಿದಂತ ಮೈಸೂರಿನ ಚಾಮುಂಡೇಶ್ವರಿ ತಾಯಿ ಅವರು ಶಕ್ತಿಯನ್ನು ಕೊಡ್ಲಿ, ಭಗವಂತ ಧೈರ್ಯವನ್ನು ಕೊಡ್ಲಿ, ನಮ್ಮೆಲ್ಲರ ಶಕ್ತಿ ಧೈರ್ಯವನ್ನು ಕೊಟ್ಟು ಆಯುಷನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಂತ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ 2028ರಲ್ಲಿ ಅಧಿಕಾರಕ್ಕೆ ಬರಲಂತ ಭಗವಂತ ಎಲ್ಲವನ್ನು ಕೂಡ ಆಶೀರ್ವಾದ ಮಾಡ್ಲಿ ಅನ್ನಂತ ವಿನಂತಿಯನ್ನು ಕೂಡ ಮಾಡ್ಕೊಂತೀನಿ. ಯಾಕಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅನೇಕ ಹೋರಾಟಗಳನ್ನು ಮಾಡುತ್ತಾ ಇದೆ. ಬಹುಶಃ ಬೆಲೆ ಏರಿಕೆ ವಿಚಾರದಲ್ಲಿ ಒಂದು ಗಾಳಿಯನ್ನು ಬಿಟ್ಟು ಎಲ್ಲವನ್ನು ಕೂಡ ತುಟ್ಟಿ ಮಾಡಿ ಕುಂತಾರ. ಇವತ್ತು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಇವತ್ತು ಒಂದು ತಿಳ್ಕೊಂಡಾರ, ಶಾಸಕರು ಸಂಸದರು ಅವರೆಲ್ಲರೂ ಕೂಡ ಒಂದೇ ಒಂದು, ಎಲ್ಲಿ ಕೂಡ ಕೆಲಸ ಮಾಡೋದು ಬೇಕಾಗಿಲ್ಲ, ಕೇವಲ ಗ್ಯಾರಂಟಿಗಳ ಜೊತೆಲಿ ಓಡ್ತಾ ಇದ್ದಾರೆ. ಇವತ್ತು ಗ್ಯಾರಂಟಿಗಳ ಜೊತೆಲಿ ಏನು ಸರ್ಕಾರ ಓಡ್ತಾ ಇದ್ದಾರೋ, ಮುಖ್ಯಮಂತ್ರಿಗಳು ಓಡ್ತಾ ಇದ್ದಾರೋ, ಶಾಸಕರು ಓಡ್ತಾ ಇದ್ದಾರೋ, ನಮ್ಮ ಜೀವಕ್ಕೆ ಬೆಲೆ ಇಲ್ಲಾರ್ದಂತೆ, ಜೀವಕ್ಕೆ ಒಂದು ಭದ್ರತೆ ಇಲ್ಲಾರ್ದಂತೆ, ಒಂದು ಜೀವಕ್ಕೆ ಗ್ಯಾರಂಟಿ ಇಲ್ಲಾರ್ದಂತೆ ಇವತ್ತು ಕಾಂಗ್ರೆಸ್ನ ಸರ್ಕಾರ ಮಾಡ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಬಂದಂತ ಟೈಮಲ್ಲಿ, ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸ ಮಾಡಿದಂತ ಟೈಮಲ್ಲಿ ಯಾರ್ದು ಜಾಸ್ತಿ ಆಗುತ್ತೆ ಅಂದ್ರಿಗಿನ ಎಲ್ಲ ಜಿಹಾದಿಗಳೆಲ್ಲರೂ ಕೂಡ ಎದ್ದು ನಿಂತು ಹಿಂದೂಗಳೆಲ್ಲರೂ ಕೂಡ ಮುಗಿಸಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬರುತ್ತೋ ಅವತ್ತೆಲ್ಲ ಕೂಡ ಈ ಷಡ್ಯಂತ್ರ ನಡ್ಕೊಂತ ಬಂದಿದೆ. ಜಿಹಾದಿಗಳು ಬಂದಂತ ಟೈಮಲ್ಲಿ ರಾಕ್ಷಸರ ವರ್ತನೆಯನ್ನ ಮಾಡಿ ಹಿಂದೂಗಳನ್ನ ಹತ್ಯೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ಮಡಿಕೇರಿಯಲ್ಲಿ ಮಾತಾಡುವಂತ ಟೈಮಲ್ಲಿ ನಾನು ಹೇಳಿದೆ, ಇವತ್ತು ಯಾರೊಬ್ಬ ಕಾರ್ಯಕರ್ತರು ಕೂಡ ನೀವು ನೋವನ್ನು ಪಟ್ಟು ಯಾರೋ ಒಬ್ರು ದೌರ್ಜನ್ಯ ಮಾಡ್ತಾರಂದೇಳಿ ಯಾವ ರೀತಿಯಲ್ಲಿ ವಿನಯರ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಅಲ್ಲಿದ್ದಂತ ಶಾಸಕರು ಪೋಪಣ್ಣವರು ಅವ್ರ ಒತ್ತಡದಿಂದ ಅವರು ಏನು ವಿನಯ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಮುಂದಿನ ದಿನಗಳಲ್ಲಿ ಯಾವೊಬ್ಬ ಕಾರ್ಯಕರ್ತರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಆತ್ಮಹತ್ಯೆಗಳನ್ನು ಮಾಡ್ಕೋಬಾರ್ದು, ಹೆದರಬಾರ್ದು, ಬೆದರಬಾರ್ದು, ನಿಮ್ಮ ಜೊತೆಲಿ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಅನ್ನೋ ಮಾತನ್ನು ಕೂಡ ತಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ಕಡೆ ಪೊಲೀಸ್ ಸ್ಟೇಷನ್ ಮೇಲೆಗಳೇ ಕಲ್ಲುಗಳನ್ನು ತೂರ್ತಾ ಇದ್ದಾರ, ಒಂದು ಕಡೆ ಹಿಂದೂ ಕಾರ್ಯಕರ್ತರುಗಳ ಮೇಲೆ ಕೊಲೆ ಮಾಡ್ತಾ ಇದ್ದಾರ, ಒಂದ್ ರೀತಿ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಒತ್ತಡವನ್ನು ತಂದು ಆತ್ಮಹತ್ಯೆಗಳನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಆಗಬೇಕಾದ್ರಿಗಿನ ನಮ್ಮೆಲ್ಲ ಕಾರ್ಯಕರ್ತರು ನಿಲ್ಲಬೇಕಾಗಿದೆ. ಅದಕ್ಕೋಸ್ಕರವಾಗಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನಾಶ ಆಗಿಬಿಟ್ಟಿದೆ, ನೆಲಕ್ಕಚ್ಚು ಹೋಗಿದೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಇವತ್ತೆಲ್ಲಾ ರೀತಿಯಲ್ಲೂ ಕೂಡ ಕಾಂಗ್ರೆಸ್ಗೆ ಪಾಠವನ್ನು ಕಲಿಸಬೇಕಾದ್ರಿಗಿನ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ಸನ್ಮಾನ್ಯ ವಿಜೇಂದ್ರ ಅವರೇ, ಇದೇ ರೀತಿಯಲ್ಲಿ ಒಂದು ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆಯುವಂತ ಟೈಮಲ್ಲಿ, ಇದೇ ರೀತಿಯಲ್ಲಿ ಕಾಂಗ್ರೆಸ್ಸಿನ ಪಕ್ಷ ಒಂದು ಅಧಿಕಾರದಲ್ಲಿ ಇದ್ದಂತ ಟೈಮಲ್ಲಿ ನಮ್ಮ ಕಾರ್ಯಕರ್ತರುಗಳ ಮೇಲೆ ದೌರ್ಜನ್ಯವನ್ನು ಮಾಡಿ ಹಿಂದೂ ಪರ ಸಂಘಟನೆಗಳೆಲ್ಲ ಹೋರಾಟಗಾರರ ಮೇಲೆ ಇವತ್ತು ಕೇಸುಗಳನ್ನು ಮಾಡಿದಂತ ಟೈಮಲ್ಲಿ ಅವತ್ತು ಯಡಿಯೂರಪ್ಪರು ಕುಂತಿದ್ರು. ನಾನೊಂದು ಮಾತನ್ನು ಹೇಳಿದೆ, ನಮ್ಮ ಸರ್ಕಾರ ಬಂದ ನಂತರ ಹಿಂದೂ ಪರ ಸಂಘಟನೆಗಳು ಮಾಡಿದಂತ ಎಲ್ಲ ಹೋರಾಟಗಾರರನ್ನ ಕೇಸ್ ಹಾಕಿದಾರ, RSS ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದಾರ, ಎಲ್ಲ ಕೇಸುಗಳನ್ನು ತಗಿಸ್ತೀನಿ ಅನ್ನೋ ಮಾತನ್ನು ಕೊಟ್ಟಿದ್ದೆ. ಆದ್ರೆ ನಮ್ಮ ತಪ್ಪದಿಂದ ನಮ್ಮ ಹಿಂದೂ ಪರ ಕಾರ್ಯಕರ್ತರ ಮೇಲೆ ಇದ್ದಂತ ಕೇಸುಗಳನ್ನು ತೆಗಿಲಿಕ್ಕೆ ಆಗ್ಲಿಲ್ಲ. ಅದು ನಮ್ಮ ತಪ್ಪದಿಂದ ನಾವು ತೆಗಿಲಿಕ್ಕೆ ಆಗ್ಲಿಲ್ಲ. ಆದ್ರೆ ಕಾಂಗ್ರೆಸ್ನವರು PSI ಮಾಡಿದಂತ ಎಲ್ಲಾ ಕೇಸುಗಳನ್ನು ಅವರು ತೆಗೆದಾಕುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಮುಂದಿನ ದಿನಗಳ ಭವಿಷ್ಯ ಏನು, ಮುಂದಿನ ದಿನಗಳಲ್ಲಿ ನಮ್ಮ ಪಾಳೆ ಇದೆ, ನಮ್ಮ ಅವಧಿ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಬಂದ ನಂತರ ಒಂದು ಮಾತು ಸ್ಪಷ್ಟನೆಯನ್ನು ಕೊಡ್ರಿ, ಭಗವಂತ ಚಾಮುಂಡೇಶ್ವರಿ ತಾಯಿ ನಿಮಗೆ ಶಕ್ತಿ ಕೊಡ್ತಾಳ, ಶಕ್ತಿ ಕೊಟ್ಟಿದ್ದೀರ ಹಿಂದೂ ಪರ ಕಾರ್ಯಕರ್ತರ ಮೇಲಿದ್ದಂತ ಎಲ್ಲಾ ಕೇಸುಗಳನ್ನು ಅದನ್ನು ತೆಗೆದುಹಾಕಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ. ಇವತ್ತು ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಯಾವುದೇ ರೀತಿಯಲ್ಲಿ ಜನರ ರೆಸ್ಪಾನ್ಸ್ ಅಂತ ಕೆಲಸ ಮಾಡ್ತಾ ಇಲ್ಲ. 2014ರಲ್ಲಿ ಯಾವ ರೀತಿ ಆಕ್ಷನ್ ಪ್ರೈಮ್ ಮಿನಿಸ್ಟರ್ ಆದಂದ್ರು ಮನಮೋಹನ್ ಸಿಂಗ್ ಅವರು, ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಆಕ್ಷನ್ ಇವತ್ತು ಹೋಮ್ ಮಂತ್ರಿಗಳು ಅಂದ್ರೆ ಗೃಹ ಮಂತ್ರಿಗಳು ಆಗಿದಾರ. ಈ ಗೃಹ ಮಂತ್ರಿಗಳಾದಂತವ್ರು ಎಲ್ಲೇ ಹೋಗ್ಲಿ ಒತ್ತು ನೀವು ನೋಡ್ತಾ ಇರ್ಬೋದು, ಉಡುಪಿ ಶೌಚಾಲಯದಲ್ಲಿ ಎಲ್ಲ ಒಂದು ಕಡೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂದಾಗ ಅವ್ರು ಹೇಳಿದಂತ ಮಾತೇನು ಮಕ್ಕಳ ಆಟ. ಇವತ್ತು ಗಣಪತಿ ಇವತ್ತು ಸಾಕಷ್ಟು ಕಡೆ ಅತ್ಯಾಚಾರಗಳಾಗ್ತಾ ಇದೆ, ಅನಾಚಾರಗಳಾಗ್ತಾ ಇದೆ, ಅದು ಮಾಮೂಲಿಯಪ್ಪ ನಡೀತಿರ್ತಾವ ಅನ್ನಂತ ಮಾತನ್ನು ಮಾತಾಡ್ತಾರ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಕೂಡ
ಎಲ್ಲ ಒಂದು ಕಡೆ ಕೊನೆಗಾಣಬೇಕು. ಅದ್ರಿಗಿನ ಅದು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬಂದಂತ ಟೈಮಲ್ಲಿ ಎಲ್ಲವನ್ನು ಕೂಡ ಮಾಡಂತ ಕೆಲಸ ಮಾಡಬೇಕು. ಮಳೆ ಬರ್ತಾ ಇದೆ, ಸಮಯ ಕೂಡ ಬಹಳಷ್ಟು ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಸಮಯ ಬಂದಂತ ಟೈಮಲ್ಲಿ ಎಲ್ಲಾ ವಿಚಾರಗಳನ್ನು ಮಾತಾಡುವಂತ ಕೆಲಸ ಮಾಡ್ತೀರಿ. ಯಾವ್ದೊಬ್ಬ ಕಾರ್ಯಕರ್ತರು ಆತ್ಮಹತ್ಯೆಯನ್ನು ಮಾಡಿಕೊಳಕ್ ಹೋಗ್ಬೇಡ್ರಿ, ಕಾಂಗ್ರೆಸ್ಸಿನ ಗೊಡ್ಡ ಬೇದಿಕೆರೆ ಎದುರಕ್ಕೆ ಹೋಗ್ಬೇಡ್ರಿ, ನಿಮ್ಮ ಜೊತೆಲಿ ನಾವಿರ್ತೀವಿ. ಮುಂದಿನ ದಿನಗಳಲ್ಲಿ ರಕ್ಷಣೆ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅನ್ನಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.